ಟಿಆರ್ಪಿ ಪದ್ಧತಿಯಲ್ಲಿ ಮಹತ್ವದ ಬದಲಾವಣೆಯನ್ನ ಕೇಂದ್ರ ಸರ್ಕಾರ ತಂದಿದೆ. ಲ್ಯಾಂಡಿಂಗ್ ಪೇಜ್ಗಳಿಗೆ ಕೇಂದ್ರ ಸರ್ಕಾರ ನಿಷೇಧ ಹೇರಿದೆ. ಲ್ಯಾಂಡಿಂಗ್ ಪೇಜ್ ಚಾನೆಲ್ಗಳಿಗೆ ಕೇಂದ್ರ ಸರ್ಕಾರದಿಂದ ಚಡಿಯೇಟು. ಸುದ್ದಿ ವಿಷಯ ಆಧಾರಿತ ಪಾರದರ್ಶಕತೆ ಮಾನದಂಡವಾಗಬೇಕು ರೇಟಿಂಗ್ನಲ್ಲಿ ಅಂತ ಹೇಳಿ ಕೇಂದ್ರ ಸರ್ಕಾರ ನಿರ್ಧಾರವನ್ನ ಪ್ರಕಟಿಸಿದೆ. ಬಲವಂತದ ವೀಕ್ಷಣೆಯ ಮೇಲೆ ಕೇಂದ್ರ ಸರ್ಕಾರ ಕೆಂಡಾಮಂಡಲವಾಗಿದೆ. ಒತ್ತಾಯದ ವೀಕ್ಷಣೆಯ ವಿರುದ್ಧ ಸಮರ ಸಾರಿತ್ತು ಎನ್ಬಿಎಫ್. ರೇಟಿಂಗ್ ನೀತಿಯಲ್ಲಿ ಇದೀಗ ಕೇಂದ್ರ ಸರ್ಕಾರ ಭಾರಿ ಬದಲಾವಣೆಯನ್ನ ತಂದಿದೆ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ವೀಕ್ಷಕರೇ, ನೀವು ಕೆಲವೊಂದು ಬಾರಿ ಟಿವಿ ಆನ್ ಮಾಡಿದಾಗ ನಿಮಗೆ ಬೇಕೋ ಬೇಡವೋ ಯಾವುದೋ ಒಂದು ಚಾನೆಲ್ ಕೆಲ ಹೊತ್ತಿನ ತನಕ ನಿಮ್ಮ ಟಿವಿ ಪರದೆ ಮೇಲೆ ಇರ್ತಾ ಇತ್ತು. ನೀವು ಬದಲಾಯಿಸಬೇಕು ಅಂದರೂ ಕೂಡ ಕೆಲ ಸೆಕೆಂಡ್ಗಳ ಕಾಲ ಅದು ಬದಲಾವಣೆ ಆಗ್ತಿರ್ಲಿಲ್ಲ. ಅದಕ್ಕೆ ಟೆಲಿವಿಷನ್ ಭಾಷೆಯಲ್ಲಿ ಲ್ಯಾಂಡಿಂಗ್ ಪೇಜ್ ಅಂತ ಕರಿತೀವಿ. ಈ ರೀತಿ ಲ್ಯಾಂಡಿಂಗ್ ಪೇಜ್ಗಳನ್ನು ಕೆಲ ವಾಹಿನಿಗಳು ಫಿಕ್ಸ್ ಮಾಡಿಕೊಳ್ಳುವ ಮೂಲಕ ತಮ್ಮ ರೇಟಿಂಗನ್ನು ಬಲವಂತವಾಗಿ ಅಥವಾ ಅಡ್ಡದಾರಿಯಲ್ಲಿ ಹೆಚ್ಚು ಮಾಡಿಕೊಳ್ಳೋ ಪ್ರಯತ್ನ ಮಾಡ್ತಾ ಇತ್ತು. ಇದರ ವಿರುದ್ಧವಾಗಿ ಎನ್ಬಿಎಫ್ ಸಮರ ಸಾರಿತ್ತು ಕೇಂದ್ರ ಸರ್ಕಾರ. ಇದೀಗ ಎನ್ಬಿಎಫ್ನ ಈ ಒಂದು ಯುದ್ಧಕ್ಕೆ ಗೆಲುವನ್ನು ತಲುಪಿಸಿದೆ. ಆ ಮೂಲಕ ನೀವು ವೀಕ್ಷಕರನ್ನ ಬಲವಂತವಾಗಿ ನಿಮ್ಮ ವಾಹಿನಿಗೆ ಸ್ಟಿಕ್ ಮಾಡಿ ಇಟ್ಕೊಳ್ಳೋ ಹಾಗಿಲ್ಲ ಅಂತ ಹೇಳಿ ಕೇಂದ್ರ ಸರ್ಕಾರ ಕಟ್ಟುನಿಟ್ಟಿನ ಆಜ್ಞೆಯನ್ನ ಪ್ರಕಟಿಸಿದೆ. ಇದರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಯಲ್ಲಿ ನಮ್ಮ ಎಕ್ಸಿಕ್ಯೂಟಿವ್ ಎಡಿಟರ್ ನ್ಯೂಸ್ ನಿರಂಜನ್ ನಾರಾಯಣ ಸ್ವಾಮಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಿರಂಜನ್, ಕನ್ನಡದ ವೀಕ್ಷಕರ ಮಟ್ಟಿಗೆ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಬಲವಂತವಾಗಿ ಕೆಲ ಚಾನೆಲ್ಗಳನ್ನು ನೀವು ನೋಡಲೇಬೇಕು ಅನ್ನೋ ರೀತಿಯಲ್ಲಿ ಒಂದು ಪದ್ಧತಿ ಮಾಡ್ಕೊಂಡ್ಬಿಟ್ಟಿದ್ರು. ರಿಮೋಟ್ ತಗೊಂಡು ಎಷ್ಟೇ ಚೇಂಜ್ ಮಾಡಿದ್ರು ಕೂಡ 10 ಸೆಕೆಂಡ್ ಚಾನೆಲ್ ಚೇಂಜ್ ಆಗ್ತಿರ್ಲಿಲ್ಲ. ಇದರ ವಿರುದ್ಧ ಇದೀಗ ಕೇಂದ್ರ ಸರ್ಕಾರ ನಿಯಮ ತಂದಿದೆ. ಏನ್ ಹೇಳ್ತೀರಿ ಈ ಬಗ್ಗೆ? ಈಗ ನೋಡಿ ಸ್ಮಿತಾ, ಈಗ ಇದು ಒಂದು ಫಸ್ಟ್ ಆಫ್ ಆಲ್ ಟೆಲಿವಿಷನ್ ಮೆಷರ್ಮೆಂಟ್ ಬಾರ್ಕ್ ಟಿಆರ್ಪಿ ಅಂದ್ರೆ ಜನರ ಮನಸ್ಸಲ್ಲಿ ಏನಿದೆ ಅಂದ್ರೆ ಟಿಆರ್ಪಿ ಅಂದ್ರೆ ನೀವು ಇನ್ನ ಸೆನ್ಸೇಷನಲ್ ಆಗಿ ಮಾಡಿದ್ರೆ ಜನರಿಗೆ ಹೆಚ್ಚಾಗಿ ಟಿಆರ್ಪಿ ಬರುತ್ತೆ ಅಂತ ಯೋಚನೆ ಮಾಡ್ತಿದ್ರು. ಬಟ್ ಈಗ ನೀವೀಗ ಕನ್ನಡದಲ್ಲೇ ನೋಡಿ, ಒಂದು 8 ರಿಂದ 9 ನ್ಯೂಸ್ ಚಾನೆಲ್ಗಳಿದೆ. ಈ ಚಾನೆಲ್ಗಳಲ್ಲಿ ಯಾವ ಚಾನೆಲ್ ಹತ್ರ ಹೆಚ್ಚಾಗಿ ಕ್ಯಾಶ್ ಫ್ಲೋ ಇದೆ, ಯಾವ ಚಾನೆಲ್ಗಳು ಈಗ ಲ್ಯಾಂಡಿಂಗ್ ಪೇಜ್ ತಗೋಬಹುದು, ಅವ್ರು ಮಾತ್ರ ಇವಾಗ ಟಾಪ್ 2 ಟಾಪ್ 3 ರೇಟಿಂಗ್ಸ್ ಬರ್ತಿತ್ತು ಅವ್ರಿಗೆ. ಅಂದ್ರೆ ಫಸ್ಟ್ ರ್ಯಾಂಕು, ಸೆಕೆಂಡ್ ರ್ಯಾಂಕು, ಥರ್ಡ್ ರ್ಯಾಂಕ್, ಆ ತರ ಟಾಪ್ 5 ಅಲ್ಲಿ ಅವರೇ ಇರ್ತಿದ್ರು. ಯಾಕಂದ್ರೆ ಅವ್ರ ಹತ್ರ ಆ ಪರ್ಚೇಸಿಂಗ್ ಪವರ್ ಇತ್ತು. ಇನ್ನೊಂದು ನಮ್ಮ ಇಂಡಿಯನ್ ಟೆಲಿವಿಷನ್ ಬ್ರಾಡ್ಕಾಸ್ಟಿಂಗ್ ಇಕೋ ಸಿಸ್ಟಮ್ ಅಲ್ಲಿ ಇನ್ನೊಂದು ಯುನೀಕ್ ಒಂದು ಇದು ಏನ್ ಫೀಚರ್ ಏನಂದ್ರೆ, ಚಾನೆಲ್ಗಳೇ ಇವಾಗ ಕೇಬಲ್ ನೆಟ್ವರ್ಕ್ ನ ಓನ್ ಮಾಡ್ತಾರೆ. ಸೊ ಚಾನೆಲ್ಲು ನೀವೇ ಓನ್ ಮಾಡ್ತೀರಾ, ಕೇಬಲ್ ನೆಟ್ವರ್ಕು ನಿಮ್ದೆ, ಆಮೇಲೆ ಟಿವಿ ಆನ್ ಮಾಡಿದ್ರೆ ಫಸ್ಟ್ ಚಾನಲ್ ಬರೋದು ನಿಮ್ದೆ. ಸೊ ಕಂಪ್ಲೀಟ್ ಮೊನಾಪಲಿ ಅನ್ನೋದೊಂದಿತ್ತು ನಮ್ಮ ಈ ಬ್ರಾಡ್ಕಾಸ್ಟ್ ಇಕೋ ಸಿಸ್ಟಮ್ ಅಲ್ಲಿ. ಆ ಮೊನಾಪಲಿನ ಇವಾಗ ಗವರ್ಮೆಂಟ್ ಈಗ ಈ ಪಾಲಿಸಿ ಮೂಲಕ ಕಂಪ್ಲೀಟ್ ಓವರ್ ಆಲ್ ಮಾಡಿದ್ದಾರೆ. ಓವರ್ ಆಲ್ ಅಂದ್ರೆ ಈಗ ಹೊಸ ಪಾಲಿಸಿ ಬಂದಿದೆ. ಈ ಪಾಲಿಸಿ ಯಾಕೆ ಬಂದಿದೆ ಅಂದ್ರೆ, ಫಸ್ಟ್ ಆಫ್ ಆಲ್ ಈಗ ನೋಡಿ, ಮೊಬೈಲ್ ಅಲ್ಲಿ ಜನ ನ್ಯೂಸ್ ಕನ್ಸ್ಯೂಮ್ ಮಾಡ್ತಾರೆ. ಟಿವಿ, ಟ್ರೆಡಿಷನಲ್ ಟಿವಿ ವ್ಯೂಯಿಂಗ್ ಹ್ಯಾಸ್ ಗಾನ್ ಡೌನ್. ನಿಮ್ಗೂ ಗೊತ್ತು, ನಮಗೂ ಗೊತ್ತು. ಜನ ಟೆಲಿವಿಷನ್ ವ್ಯೂವರ್ಶಿಪ್ ಅಷ್ಟು ಕ್ರೆಡಿಬಲ್, ಫಸ್ಟ್ ಆಫ್ ಆಲ್ ಇಟ್ ಕ್ರೆಡಿಬಲ್ ಆಗಿಲ್ಲ. ಸೆಕೆಂಡು, ಇಟ್ ಈಸ್ ಅ ರಾಂಗ್ ವೇ ಆಫ್ ಮೆಜರಿಂಗ್ ಟೆಲಿವಿಷನ್ ವ್ಯೂವರ್ಶಿಪ್. ಸೊ ಈಗ ವಾಟ್ ದಿಸ್ ಮೀನ್ಸ್ ಇಸ್, ಇವಾಗ ಆಸ್ ಪರ್ ದ ನ್ಯೂ ಪಾಲಿಸಿ ಮೋರ್ ಮೆಜರಿಂಗ್ ಏಜೆನ್ಸೀಸ್ ಈಗ ಬರ್ತಾರೆ. ಈಗ ಮೊದಲು ಬಾರ್ಕ್ ಅಂತ ಇದ್ರು, ಬಟ್ ನಾಟ್ ಜಸ್ಟ್ ಬಾರ್ಕ್. ಈಗ ಹೊಸ ಪಾಲಿಸಿ ಮೂಲಕ ಕಂಪ್ಲೀಟ್ ಓವರ್ ಆಲ್ ಈ ಹೊಸ ಸಿಸ್ಟಮ್ ಅಲ್ಲಿ ಥ್ರೂ ನ್ಯೂ ಮೆಷರಿಂಗ್ ಏಜೆನ್ಸೀಸ್ ಏನಾಗುತ್ತೆ ಅಂದ್ರೆ, ಟಿವಿ ಮಾತ್ರ ಅಲ್ಲ, ಡಿಜಿಟಲ್ ಸ್ಟ್ರೀಮಿಂಗ್, ಕನೆಕ್ಟೆಡ್ ಟಿವಿ. ಸೊ ನಿಮ್ಮ ಪ್ರೆಸೆನ್ಸ್ ಎಲ್ಲೆಲ್ಲಿದೆಯೋ, ಇವಾಗ ಸ್ಟ್ರೀಮಿಂಗ್, ಲೈವ್ ಸ್ಟ್ರೀಮಿಂಗ್ ಅಲ್ಲಿ ಇರ್ಬೋದು, ಅಥವಾ ಸೋಷಿಯಲ್ ಮೀಡಿಯಾಲಿ ಇರ್ಬೋದು, ಅಥವಾ ಕನೆಕ್ಟೆಡ್ ಟಿವಿಯಲ್ಲಿ ಇರ್ಬೋದು, ಓವರ್ ಆಲ್ ಮೆಷರ್ಮೆಂಟ್ ಒಂದು ತಗೊಂಡು ಆಮೇಲೆ ಹೇಳ್ತಾರೆ ನೀವು ನಂಬರ್ 1, ನಂಬರ್ 2, ನಂಬರ್ 3 ಅಂತ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಿರಂಜನ್, ನಮ್ಮ ವೀಕ್ಷಕರಿಗೆ ಅರ್ಥ ಆಗ್ಬೇಕು ಅಂತ ಸಿಂಪಲ್ ಆಗಿ ಕೇಳ್ತಾ ಇದ್ದೀನಿ. ಈ ಲ್ಯಾಂಡಿಂಗ್ ಪೇಜ್ ಯಾಕೆ ಡೇಂಜರಸ್ ಇತ್ತು, ಹೆಂಗ್ ವರ್ಕ್ ಆಗ್ತಿತ್ತು ಇದು, ಯಾಕೆ ಅದನ್ನ ಕೇಂದ್ರ ಸರ್ಕಾರ ಸೀರಿಯಸ್ ಆಗಿ ತಗೊಂಡು ಇನ್ಮೇಲೆ ಅದು ಕನ್ಸಿಡರ್ ಮಾಡಬಾರ್ದು ರೇಟಿಂಗ್ ಅಲ್ಲಿ ಅಂತ ಹೇಳಿದೆ ಅಂತ, ಇನ್ ಸಿಂಪಲ್ ಟರ್ಮ್ಸ್ ವೀಕ್ಷಕರಿಗೆ ಅರ್ಥ ಆಗೋ ತರದಲ್ಲಿ? ಓಕೆ ನೋಡಿ, ಇವಾಗ ನೀವು ಟಿವಿ ಆನ್ ಮಾಡ್ತೀರಾ ಅನ್ಕೊಳ್ಳಿ. ಇವಾಗ ಟಿವಿ ಆನ್ ಮಾಡಿದ್ರೆ ನೀವು ಹ್ಯಾಥ್ವೇ ಇರ್ಬೋದು, ಡೆನ್ ಇರ್ಬೋದು, GTPL ಇರ್ಬೋದು, ಏರ್ಟೆಲ್ ಇರ್ಬೋದು, ಟಾಟಾ ಸ್ಕೈ ಇರ್ಬೋದು. ಇವಾಗ ಹೆಚ್ಚಾಗಿ ಇವಾಗ ನೀವು ಟಿವಿ ಆನ್ ಮಾಡಿದ್ರೆ ಯಾವುದೋ ಒಂದು ಚಾನಲ್ ಬಂದ್ಬಿಡುತ್ತೆ. ಆ ಚಾನಲ್ ನೀವು ನೋಡೋದೇ ಇಲ್ಲ ಅನ್ಕೊಳ್ಳಿ. ನೀವು ಆ ಚಾನಲ್ ಯಾವತ್ತೂ ಹಾಕೇ ಇಲ್ಲ, ಆ ಚಾನಲ್ ನೀವು ಫಾಲೋನು ಮಾಡಲ್ಲ, ಆ ಚಾನಲ್ ನೋಡೋದು ಇಲ್ಲ, ನೀವು ಆ ಚಾನಲ್ ಇಷ್ಟನೂ ಆಗಲ್ಲ ನಿಮ್ಗೆ. ಬಟ್ ನೀವು ಟಿವಿ ಹಾಕಿದ ತಕ್ಷಣ ಆ ಚಾನಲ್ ಬರೋದು. ಅಷ್ಟು ಮಾತ್ರ ಅಲ್ಲ, ಚಾನಲ್ ಬರೋದು ಮಾತ್ರ ಅಲ್ಲ, ನೀವು ಚೇಂಜ್ ಮಾಡೋಕ್ಕೂ ಆಗಲ್ಲ ನಿಮ್ಗೆ.
ಆಲ್ಮೋಸ್ಟ್ 30 ಸೆಕೆಂಡ್ ಚೇಂಜ್ ಆಗಲ್ಲ ನಿಮ್ಗೆ. ಆಮೇಲೆ ಚೇಂಜ್ ಮಾಡಕ್ ಹೋದ್ರೆ ಇನ್ನೊಂದು ಲ್ಯಾಂಡಿಂಗ್ ಚಾನಲ್ ಹೋಗುತ್ತೆ. ಸೊ ನೀವು ನಿಮ್ಮ ಚಾನೆಲ್ ನೀವು ಫಾರ್ ಎಕ್ಸಾಂಪಲ್ ರಿಪಬ್ಲಿಕ್ ಕನ್ನಡ ಅಂತ ಅನ್ಕೊಳ್ಳಿ. ಇವಾಗ ರಿಪಬ್ಲಿಕ್ ಕನ್ನಡ ಹಾಕ್ಬೇಕಂದ್ರೆ ನೀವು ಆಲ್ಮೋಸ್ಟ್ 1 ನಿಮಿಷ ವೇಟ್ ಮಾಡ್ಬೇಕಿತ್ತು ನೀವು ನಿಮ್ಮ ಫೇವ್ರೆಟ್ ಚಾನೆಲ್ ಹಾಕೋದಕ್ಕೆ. ಅವಾಗ ಏನಾಗ್ತಿತ್ತು, ಈ 1 ನಿಮಿಷದಲ್ಲಿ ಈ ಹಳೆ ಮೆಜರ್ಮೆಂಟ್ ಸಿಸ್ಟಮ್ ಅಲ್ಲಿ ಈ 1 ನಿಮಿಷನ ಅವ್ರು ಕ್ಯಾಲ್ಕುಲೇಟ್ ಮಾಡಿ ಕ್ಲೇಮ್ ಮಾಡ್ತಿದ್ರು, ನಾವು ನಂಬರ್ 1 ನಾವು ನಂಬರ್ 2 ಅಂತ. ಅದು ಇವಾಗ ಆಗೋದಿಲ್ಲ. ದೋಸ್ ಟೈಮ್ಸ್ ಆರ್ ಗಾನ್. ಸೊ ಇವಾಗ ಇಟ್ ಇಸ್ ಫಸ್ಟ್ ಇಸ್ ಕಂಪ್ಲೀಟ್ ಓವರ್ ಆಲ್. ಬರೀ ಲ್ಯಾಂಡಿಂಗ್ ಮಾತ್ರ ಅಲ್ಲ, ಈ ಪೂರ್ತಿ ಮೆಜರ್ಮೆಂಟ್ ಸಿಸ್ಟಮ್ ಏನಿದೆ ಈಗ ಸ್ಮಿತಾ, ಅದು ಪೂರ್ತಿ ಮೆಜರ್ಮೆಂಟ್ ಸಿಸ್ಟಮೇ ಓವರ್ ಆಲ್ ಆಗುತ್ತೆ. ಯಾಕಂದ್ರೆ ಮೊದಲು ಜಸ್ಟ್ ಒಂದು ಏಜೆನ್ಸಿ ಇತ್ತು ಬಾರ್ಕ್ ಅಂತ, ಬಟ್ ಈಗ ಹೊಸ ಪಾಲಿಸಿ ನೀವು ಡೀಟೇಲ್ ಆಗಿ ನೋಡಿದ್ರೆ more and more agencies can enter the measurement world. So this is a very good move. ಒಂದು ಟ್ರಾನ್ಸ್ಪರೆಂಟ್ ಸಿಸ್ಟಮ್ ತರೋ ಪ್ರಯತ್ನ ಅಂತೂ ಆಗ್ತಾ ಇದೆ ಟೆಲಿವಿಷನ್ ರೇಟಿಂಗ್ ವಿಚಾರದಲ್ಲಿ ಅಂತ ಭಾವಿಸಬಹುದು. ಇನ್ವೇ ಥ್ಯಾಂಕ್ ಯು ಸೋ ಮಚ್ ನಿರಂಜನ್, ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ. ಸೊ ತಕ್ಷಣಕ್ಕೆ ಪಾರದರ್ಶಕವಾಗಿ ರೇಟಿಂಗ್ಗಳನ್ನು ತಲುಪಿಸೋ ಪ್ರಯತ್ನಕ್ಕೆ ಕೇಂದ್ರ ಸರ್ಕಾರ ಕೈ ಹಾಕಿದೆ. ಬಹಳ ಸ್ವಾಗತಾರ್ಹ ಬೆಳವಣಿಗೆ. ಅದರಲ್ಲೂ ಕನ್ನಡದ ನ್ಯೂಸ್ ಚಾನೆಲ್ಗಳ ವಿಚಾರದಲ್ಲಿ ಕಾದ್ ನೋಡೋಣ ಇನ್ನಷ್ಟು ಸುಧಾರಣೆ ಆಗುತ್ತಾ ಅಂತ ಹೇಳಿ. ಯಾಕೆ ಡೇಂಜರಸ್ ಇತ್ತು, ಹೆಂಗೆ ವರ್ಕ್ ಆಗ್ತಿತ್ತು ಇದು, ಯಾಕೆ ಅದನ್ನ ಕೇಂದ್ರ ಸರ್ಕಾರ ಸೀರಿಯಸ್ ಆಗಿ ತಗೊಂಡು ಇನ್ಮೇಲೆ ಅದು ಕನ್ಸಿಡರ್ ಮಾಡಬಾರ್ದು ರೇಟಿಂಗ್ ಅಲ್ಲಿ ಅಂತ ಹೇಳಿದೆ ಅಂತ ಇನ್ ಸಿಂಪಲ್ ಟರ್ಮ್ಸ್ ವೀಕ್ಷಕರಿಗೆ ಅರ್ಥ ಆಗೋ ಥರದಲ್ಲಿ. ಓಕೆ ನೋಡಿ, ಇವಾಗ ನೀವು ಟಿವಿ ಆನ್ ಮಾಡ್ತೀರಾ ಅನ್ಕೊಳ್ಳಿ. ಇವಾಗ ಟಿವಿ ಆನ್ ಮಾಡಿದ್ರೆ ನೀವು ಹ್ಯಾಥ್ವೇ ಇರ್ಬೋದು, ಡೆನ್ ಇರ್ಬೋದು, GTPL ಇರ್ಬೋದು, ಏರ್ಟೆಲ್ ಇರ್ಬೋದು, ಟಾಟಾ ಸ್ಕೈ ಇರ್ಬೋದು. ಇವಾಗ ಹೆಚ್ಚಾಗಿ ಇವಾಗ ನೀವು ಟಿವಿ ಆನ್ ಮಾಡಿದ್ರೆ ಯಾವುದೋ ಒಂದು ಚಾನಲ್ ಬಂದ್ಬಿಡುತ್ತೆ. ಆ ಚಾನಲ್ ನೀವು ನೋಡೋದೇ ಇಲ್ಲ ಅನ್ಕೊಳ್ಳಿ. ನೀವು ಆ ಚಾನಲ್ ಯಾವತ್ತೂ ಹಾಕೇ ಇಲ್ಲ, ಆ ಚಾನಲ್ ನೀವು ಫಾಲೋನು ಮಾಡಲ್ಲ, ಆ ಚಾನಲ್ ನೋಡೋದು ಇಲ್ಲ, ನೀವು ಆ ಚಾನಲ್ ಇಷ್ಟನೂ ಆಗಲ್ಲ ನಿಮ್ಗೆ. ಬಟ್ ನೀವು ಟಿವಿ ಹಾಕಿದ ತಕ್ಷಣ ಆ ಚಾನಲ್ ಬರೋದು. ಅಷ್ಟು ಮಾತ್ರ ಅಲ್ಲ, ಚಾನಲ್ ಬರೋದು ಮಾತ್ರ ಅಲ್ಲ, ನೀವು ಚೇಂಜ್ ಮಾಡೋಕ್ಕೂ ಆಗಲ್ಲ ನಿಮ್ಗೆ. ಆಲ್ಮೋಸ್ಟ್ 30 ಸೆಕೆಂಡ್ ಚೇಂಜ್ ಆಗಲ್ಲ ನಿಮ್ಗೆ. ಆಮೇಲೆ ಚೇಂಜ್ ಮಾಡಕ್ ಹೋದ್ರೆ ಇನ್ನೊಂದು ಲ್ಯಾಂಡಿಂಗ್ ಚಾನಲ್ ಹೋಗುತ್ತೆ. ಸೊ ನೀವು ನಿಮ್ಮ ಚಾನೆಲ್ ನೀವು ಫಾರ್ ಎಕ್ಸಾಂಪಲ್ ರಿಪಬ್ಲಿಕ್ ಕನ್ನಡ ಅಂತ ಅನ್ಕೊಳ್ಳಿ. ಇವಾಗ ರಿಪಬ್ಲಿಕ್ ಕನ್ನಡ ಹಾಕ್ಬೇಕಂದ್ರೆ ನೀವು ಆಲ್ಮೋಸ್ಟ್ 1 ನಿಮಿಷ ವೇಟ್ ಮಾಡ್ಬೇಕಿತ್ತು ನೀವು ನಿಮ್ಮ ಫೇವ್ರೆಟ್ ಚಾನೆಲ್ ಹಾಕೋದಕ್ಕೆ. ಅವಾಗ ಏನಾಗ್ತಿತ್ತು, ಈ 1 ನಿಮಿಷದಲ್ಲಿ ಈ ಹಳೆ ಮೆಜರ್ಮೆಂಟ್ ಸಿಸ್ಟಮ್ ಅಲ್ಲಿ ಈ 1 ನಿಮಿಷನ ಅವ್ರು ಕ್ಯಾಲ್ಕುಲೇಟ್ ಮಾಡಿ ಕ್ಲೇಮ್ ಮಾಡ್ತಿದ್ರು, ನಾವು ನಂಬರ್ 1 ನಾವು ನಂಬರ್ 2 ಅಂತ. ಅದು ಇವಾಗ ಆಗೋದಿಲ್ಲ. ದೋಸ್ ಟೈಮ್ಸ್ ಆರ್ ಗಾನ್. ಸೊ ಇವಾಗ ಇಟ್ ಇಸ್ ಫಸ್ಟ್ ಇಸ್ ಕಂಪ್ಲೀಟ್ ಓವರ್ ಆಲ್. ಬರೀ ಲ್ಯಾಂಡಿಂಗ್ ಮಾತ್ರ ಅಲ್ಲ, ಈ ಪೂರ್ತಿ ಮೆಜರ್ಮೆಂಟ್ ಸಿಸ್ಟಮ್ ಏನಿದೆ ಈಗ ಸ್ಮಿತಾ, ಅದು ಪೂರ್ತಿ ಮೆಜರ್ಮೆಂಟ್ ಸಿಸ್ಟಮೇ ಓವರ್ ಆಲ್ ಆಗುತ್ತೆ. ಯಾಕಂದ್ರೆ ಮೊದಲು ಜಸ್ಟ್ ಒಂದು ಏಜೆನ್ಸಿ ಇತ್ತು ಬಾರ್ಕ್ ಅಂತ, ಬಟ್ ಈಗ ಹೊಸ ಪಾಲಿಸಿ ನೀವು ಡೀಟೇಲ್ ಆಗಿ ನೋಡಿದ್ರೆ more and more agencies can enter the measurement world. So this is a very good move. ಒಂದು ಟ್ರಾನ್ಸ್ಪರೆಂಟ್ ಸಿಸ್ಟಮ್ ತರೋ ಪ್ರಯತ್ನ ಅಂತೂ ಆಗ್ತಾ ಇದೆ ಟೆಲಿವಿಷನ್ ರೇಟಿಂಗ್ ವಿಚಾರದಲ್ಲಿ ಅಂತ ಭಾವಿಸಬಹುದು. ಇನ್ವೇ ಥ್ಯಾಂಕ್ ಯು ಸೋ ಮಚ್ ನಿರಂಜನ್, ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ. ಸೊ ತಕ್ಷಣಕ್ಕೆ ಪಾರದರ್ಶಕವಾಗಿ ರೇಟಿಂಗ್ಗಳನ್ನು ತಲುಪಿಸೋ ಪ್ರಯತ್ನಕ್ಕೆ ಕೇಂದ್ರ ಸರ್ಕಾರ ಕೈ ಹಾಕಿದೆ. ಬಹಳ ಸ್ವಾಗತಾರ್ಹ ಬೆಳವಣಿಗೆ. ಅದರಲ್ಲೂ ಕನ್ನಡದ ನ್ಯೂಸ್ ಚಾನೆಲ್ಗಳ ವಿಚಾರದಲ್ಲಿ ಕಾದ್ ನೋಡೋಣ ಇನ್ನಷ್ಟು ಸುಧಾರಣೆ ಆಗುತ್ತಾ ಅಂತ ಹೇಳಿ.